ನೀವ್ ಹೀಗ್ ಮೌನವಾಗಿದ್ರೆ ನನಗೆ ನಿಮ್ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ನಿಮ್ ಮೇಲಿರೋ ಗೌರವ ಕಡಿಮೆ ಆಗುತ್ತೆ. ಅಂತ ಅಪಾರ್ಥಗಳಿಗೆ ಎಡೆ ಮಾಡಿಕೊಡುವಂತ ಯಾವುದೇ ವಿಷಯ ಇಲ್ಲಮ್ಮ. ಹೀಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಬೇಡ. ಜನ್ಮ ಕೊಟ್ಟ ಮಗಳನ್ನ ಕಳ್ಕೊಂಡ ನತದೃಷ್ಟ ತಂದೆ ಅನ್ನೋದು ನಿನಗೆ ಗೊತ್ತಲ್ವಾ? ನಿನ್ನಲ್ಲಿ ನನ್ನ ಮಗಳನ್ನ ನೋಡ್ತಾ ಇದ್ದೀನಿ. ಪ್ರತಿ ಸಾರಿ ನಿನ್ನನ್ನು ನೋಡಿದಾಗ ನನ್ನ ಮಗಳೇ ನೆನಪಾಗ್ತಾಳೆ. ಯಾವತ್ತೂ ಅನುಭವಿಸದೇ ಇದ್ದ ತಂದೆ ಪ್ರೀತಿನ ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಮಗಳ ತರ ಇರೋ ನೀನು ಸುಖವಾಗಿರಬೇಕು ಯಾವತ್ತು ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ. ಅದು ಬಿಟ್ಟು ನಿನ್ನ ಹಣೆಗೂ ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲಮ್ಮ. ನಿನಗೆ ಗೊತ್ತಿದೆ, ಪ್ರಿಯಾಳನ್ನು ನಾನು ತುಂಬಾ ಹಚ್ಕೊಂಡಿದ್ದೆ. ಅವಳಲ್ಲೂ ನನ್ನ ಮಗಳನ್ನ ಕಾಣ್ತಿದ್ದೆ. ಬಹುಶಃ ನನ್ನ ಮಗಳ ವಯಸ್ಸಿನ ಯಾವುದೇ ಹುಡುಗಿಯರನ್ನು ನೋಡಿದ್ರು ಅವರಲ್ಲಿ ನನ್ನ ಮಗಳನ್ನ ಕಾಣ್ತಿದ್ದೆ ನಾನು. ತಪ್ಪ? ನನ್ನ ನೋವು ಯಾರಿಗೂ ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿ ಅಟ್ಲೀಸ್ಟ್ ಮನಸಾರೆ ಹತ್ತು ಸಮಾಧಾನ ಮಾಡ್ಕೋತಿದ್ಲು. ಆದ್ರೆ ನಾನು ಗಂಡಸು, ಹಾಗೆ ಮಾಡಕ್ಕಾಗಲ್ಲ. ಮನಸ್ಸಿಗಾದ ನೋವನ್ನ ನುಂಕು ಬಿಡ್ತಾ ಇದ್ದೆ. ಕೆಲವೊಂದು ಸರ್ತಿ ಹೀಗೆ ಸೋತೋಗ್ಬಿಡ್ತೀನಿ. ನೀನು ನನ್ನ ಶತ್ರುವಿನ ಹೆಂಡತಿ ಆದರೂ ನಿನ್ನಲ್ಲಿ ನನ್ನ ಮಗಳನ್ನ ಕಾಣೋದು ತಪ್ಪಲ್ಲ ಅಲ್ವಾ? ಈ ಧ್ವನಿ, ಈ ಅಳು ಎಲ್ಲೋ ಕೇಳ್ದಾಗಿದೆಯಲ್ಲ? ಬೆಂಗಳೂರಲ್ಲಿ ನನ್ನ ಮನೆ ಇಲ್ಲ. ಅಲ್ಲಿಗೆ ಬಂದಾಗ ನಾನು ಫ್ರೆಂಡ್ ಮನೇಲಿ ಉಳ್ಕೋತಾ ಇದ್ದೆ. ತುಂಬಾ ಫ್ಯಾಮಿಲಿಯರ್ ಅನಿಸ್ತಾ ಇದೆ. ಮಾಧವ್ ಅಂಕಲ್? ಹೌದು, ಮಾಧವ್ ಅಂಕಲೇ. ಮಾಧವ್ ಅಂಕಲ್, ನೋಡಿದ್ರಾ ನಿಮ್ ಮಗು ಹೇಗ್ ಮುದ್ದಾಗಿ ನಮ್ಮ ಹತ್ರ ಬೆಳೀತಿದೆ ಅಂತ? ನಾವು ಇವನ್ಗೆ ಯಾವ ಕೊರತೆನೂ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ 24/7 ಯಾರಾದ್ರೂ ಒಬ್ರು ಇವನ್ ಜೊತೆ ಇದ್ದೇ ಇರ್ತಾರೆ. ಅವರೆಲ್ಲ ತಮ್ಮ ಊಟ ತಿಂಡಿನೆಲ್ಲ ಮರ್ತು ಇವನ್ ಸೇವೆಗೆ ನಿಂತ್ಬಿಡ್ತಾರೆ ಅಲ್ವೇನೋ ಕಂದ?
ಕಂದ ಅವ್ರನ್ನ ಹಾಗೆ ನೋಡ್ತಿದ್ಯಾ? ಇವರೇ ಕಣೋ ನಿಮ್ಮಮ್ಮ. ನಿನ್ನ 9 ತಿಂಗಳು ಹೊತ್ತು ಹೆತ್ತಮ್ಮ ಇವರೇ. ತಗೊಳ್ಳಿಮ್ಮ. ಆಗ್ತಿಲ್ವಾ? ಟ್ರೈ ಮಾಡಿ. ಇದು ನಿಮ್ಮ ಮಗು, ನೀವು ಹೆತ್ತ ಮಗು, ಖಂಡಿತ ಆಗತ್ತೆ. ಟ್ರೈ ಮಾಡಿ. ಹಾ. ಅಳ್ಬೇಡಿ, ಧೈರ್ಯ ತಂದ್ಕೊಳ್ಳಿ. ಇವತ್ತಾಗದೆ ಇದ್ರು ಈ ನಿಮ್ಮ ಮಗುಗೋಸ್ಕರ ಸದ್ಯದಲ್ಲೇ ನೀವು ನಿಮ್ಮ ಕೈ ಕಾಲ್ಗೆ ಸ್ವಾಧೀನ ತಂದ್ಕೊಳ್ತೀರಾ ಅನ್ನೋ ವಿಶ್ವಾಸ ನನಗಿದೆ. ಓ, ಮಗು ಇಲ್ಲಿ ಕೂರಿಸ್ಬೇಕಾ? ಸರಿ, ಕೂತ್ಕೋ ಕಂದ, ಇಲ್ಲಿ ಕೂತ್ಕೋ. ಹಾಗಂದ್ರೆ ಇಷ್ಟು ದಿವಸ ಮಾಧವ್ ಅನ್ನೋ ಹೆಸರಲ್ಲಿ ನನಗ್ ಫೋನ್ ಮಾಡ್ತಾ ಇದ್ದಿದ್ದು ನೀವೇ ಹಾಗಾದ್ರೆ? ಯಾಕೆ ಈ ತರ ಮೋಸ ಮಾಡಿದ್ರಿ? ಯಾಕೆ ಈ ತರ ನನ್ನ ಎಮೋಷನ್ಸ್ ಜೊತೆ ಆಟ ಆಡಿದ್ರಿ ನೀವು? ಇಲ್ಲ, ನೀವು ಬದಲಾಗಿಲ್ಲ. ನಿಮ್ಮಲ್ಲಿ ತುಂಬಿರೋದು ಬರೀ ಮೋಸ ಮೋಸ ಮೋಸ. ನಿಮ್ಮ ರಕ್ತದ ಕಣ ಕಣದಲ್ಲೂ ಬರೀ ಮೋಸ, ನಯವಂಚಕತನನೇ ತುಂಬಿದೆ. ನಿಮ್ಮಂಥ ಕಟಕನ ಕೈಯಲ್ಲಿ ನಮ್ಮಂಥ ಕುರಿಗಳು ಯಾವಾಗ್ಲೂ ಸಿಕ್ಕಾಕೊಂಡು ಪದೇ ಪದೇ ಹಳ್ಳಕ್ ಬೀಳೋದೇ ಆಯ್ತು. ಆಹಾಹಾ, ಅದೇನ್ ಮಾತು, ಅದೇನ್ ಸಾಂತ್ವನ! ಅಬ್ಬಬ್ಬಬ್ಬಬ್ಬ, ಬೆಣ್ಣಿಲಿ ಕೂದಲು ತೆಗ್ದಾಗ ಮಾತಾಡ್ತಾ ಇದ್ರಿ. ಏನ್ ಮನಸ್ಸಿಗೆ ಧೈರ್ಯ ತುಂಬಿದ್ದು, ಸಾಂತ್ವನ ಕೊಟ್ಟಿದ್ದು! ಅಯ್ಯಯ್ಯೋ, ಮನೆಗ್ ಬನ್ನಿ ಅಂತ ಹೇಳಿದ್ರೆ ನಾನು ಊರಲ್ಲೇ ಇಲ್ಲ ಅಂತ ಹೇಳೋದು. ಹಾಳಾಗ್ ಹೋಗ್ಲಿ, ನಾನೇ ನಿಮ್ ಮನೆಗ್ ಬರ್ತೀನಿ ಅಂತಂದ್ರೆ ಒಳ್ಳೆ ಅಲೆಮಾರಿಗಳ ತರ ನನಗ್ ಮನೇನೇ ಇಲ್ಲ, ನಾನು ಇಲ್ಲಿ ಬಂದ್ರೆ ಫ್ರೆಂಡ್ಸ್ ಮನೇಲಿ ಉಳ್ಕೋತೀನಿ ಅಂತ ಹೇಳೋದು. ಸಾಲದಕ್ಕೆ ನಾನು ಫಾರಿನ್ ಅಲ್ಲಿ ಇದೀನಿ ಅಂತ ಹೇಳೋದು. ನನ್ನ ಕರ್ಮ. ನಿಮ್ಮನ್ನ ಕಣ್ಣಿಗೆ ಕಾಣಿಸ್ತಿರೋ ದೇವ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಲ್ಲ ಸರ್. ಹೇಗ್ ಮನಸ್ಸು ಬಂತು ಸರ್ ನಿಮ್ಗಿದೆಲ್ಲ ಮಾಡೋದಕ್ಕೆ? ಎಲ್ಲ ಕಳ್ಕೊಂಡು ಆ ದಡಕ್ಕೂ ಹೋಗಕ್ಕಾಗ್ದೆ, ಈ ದಡದಲ್ಲೂ ಇರಕ್ಕಾಗ್ದೆ, ಮಧ್ಯದಲ್ಲಿ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ಬೇಕಾದ್ರೆ ನೀವು ನಿಮ್ ವಾಯ್ಸ್ ನ ಚೇಂಜ್ ಮಾಡ್ಕೊಂಡು ಸುಳ್ಳು ಹೇಳಿ ನನ್ ಜೊತೆ ಸಂಪರ್ಕದಲ್ಲಿರುವಂತ ಅವಶ್ಯಕತೆ ಏನಾದ್ರೂ ಏನಿತ್ತು ನಿಮ್ಗೆ? ಹೇಳಿ, ಅದ್ ಯಾವ ಲಾಭಕ್ಕೆ ಅಂತ ಈ ಕೆಲಸ ಮಾಡಿದ್ರಿ ನೀವು? ಓಹೋ, ಅರ್ಥ ಆಯ್ತು ಬಿಡಿ. ಈಗ ನಿಮ್ ಉದ್ದೇಶ ಏನು ಅಂತ ನನಗ್ ಚೆನ್ನಾಗಿ ಅರ್ಥ ಆಗ್ತಿದೆ. ನಾನು ಯಾವತ್ತಿದ್ರೂ ನಿಮ್ಮ ಶತ್ರುವಿನ ಹೆಂಡತಿ. ನೀವು ಅರ್ಜುನ್ ಸರ್ಗೆ ಏನೋ ಕೆಡಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ. ಅದಕ್ಕೆ ನನ್ ಸಹಾಯ ತಗೋಬೇಕು ಅಂತ ನನ್ನ ಇಲ್ಲಿ ಕರೆಸ್ಕೊಂಡಿದ್ದೀರಾ. ಅದಕ್ಕೆ ಮಾಧವ್ ಅನ್ನೋನ್ಗೆ ಇಲ್ಲಿ ಮನೇನೇ ಇಲ್ಲ, ಇಲ್ಲಿ ಬಂದ್ರೆ ಫ್ರೆಂಡ್ ಮನೇಲಿ ಉಳ್ಕೋತಾನೆ ಅಂತ ಸುಳ್ಳು ಹೇಳಿ ನಿಮ್ ಮನೆಗ್ ಬರೋ ಹಾಗೆ ಮಾಡಿದೀರಾ. ಇಲ್ಲಮ್ಮ,